गुलबर्गा जिला लोकसभा के उम्मीदवार श्री राधाकृष्ण डोडमनी ने आज अपना नॉमिनेशन जिला इलेक्शन ऑफिसर मैडम फौजिया तरन्नुम को सबमिट किया। इस मौके पर कर्नाटक के डिप्टी चीफ मिनिस्टर डीके शिवकुमार, नॉर्थ एमएलए कनिष फातिमा, एमवाई पाटिल एमएलए अफजलपुर, श्री बाबूराव चिंचिनसूर, श्री प्रियंक खरगे डिस्ट्रिक्ट इंचार्ज मिनिस्टर, श्री शरण प्रकाश पाटिल मेडिकल एजुकेशन मिनिस्टर, डॉक्टर अजय सिंह केकेआरडीबी चेयरमैन और तिप्पण्णा कमकनूर के अलावा कांग्रेस के कई सारे लीडर्स मौजूद थे। गुलबर्गा पुलिस कमिश्नर श्री चेतन आर ने इलेक्शन को नजर में रखते हुए सिक्योरिटी का इंतजाम किया था ताकि नॉमिनेशन के दौरान किसी प्रकार की दिक्कत न हो। ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ಹೊಸ ಮುಖನ. ಇಡೀ ಪಕ್ಷ ಬಹಳ ಒಮ್ಮತದಿಂದ ಜನರು ಪಕ್ಷ ಭೇದವನ್ನು ಮರೆತು ನಮ್ಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ನಾವು ನಾಮಿನೇಷನ್ ಅನ್ನ ಸಲ್ಲಿಸಿದ್ದೇವೆ. ಬಹಳ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಮತದಾರರಿಗೆ ನಾವು ಕೊಟ್ಟಂತ ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿದೆ ಮತ್ತು ಬಹಳ ದೊಡ್ಡ ಗ್ಯಾರಂಟಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿದ್ದಾರೆ. ಗ್ಯಾರಂಟಿ ಏನದು ಅಂತಂದ್ರೆ, ಈಗ ನಾವು 2,000 ತಿಂಗಳಿಗೆ ಕೊಡ್ತೀವಿ, ವರ್ಷಕ್ಕೆ 24,000 ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹೇಳಿದ್ದೇವೆ. ಅದನ್ನು ಅನುಷ್ಠಾನಕ್ಕೆ ಅದೇ ರೀತಿ ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ತಿಂಗಳಿಗೆ 8,000 ವರ್ಷಕ್ಕೆ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ, ಮತ್ತು ಯುವಕರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ, ಮತ್ತು ಎಲ್ಲ ಆರೋಗ್ಯಕ್ಕೋಸ್ಕರ 25 ಲಕ್ಷ ರೂಪಾಯಿವರೆಗೂ ಕೂಡ ನಾವು ಆರೋಗ್ಯ ವಿಮೆಯನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ, ಸರ್ಕಾರಿ ನೌಕರಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಕಾರ್ಮಿಕರಿರ್ಬೋದು, ರೈತ ಕಾರ್ಮಿಕರಿರ್ಬೋದು, ಎಲ್ಲರೂ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯ ಸಿಗ್ನೇಚರ್ ಮಾಡೋದು ಆ ರೀತಿ ಸಿಗ್ನೇಚರ್ ಮಾಡಿದ್ದಾರೆ. ಇದಲ್ಲದೆ ಸಮಾನತೆ ಮತ್ತು ರೈತರ ಸಾಲಕ್ಕೋಸ್ಕರ, ಸಾಲ ಒಂದು ಪ್ರತ್ಯೇಕವಾದಂಥ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ, 5 ನ್ಯಾಯ ಕೊಡುವಂಥ ಒಂದು AICC ಇಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಘೋಷಣೆ ಆಗಿದೆ. ಸೊ ನಾವು ನುಡಿದಂತೆ ನಡಿತೀವಿ, ಬಸವಣ್ಣನ ನಾಡಿನಲ್ಲಿದ್ದೀವಿ, ನಾವು ಮಾತು ತಪ್ಪುದಿಲ್ಲ. ಜನ ಈಗಾಗಲೇ ನಾವೇನು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ, ಇಡೀ ದೇಶದಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಮೋದಿ ಅವರು ಪ್ರಮುಖವಾಗಿ ಕಲಬುರಗಿಗೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಹೀಗಾಗಿ ಮೊದಲು ಇಲ್ಲಿಂದಲೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಕ್ಯಾನ್ವಾಸ್ ಮಾಡೋದು ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ನಾವು ಸೋಲ್ತೀವಿ ಅಂತ. ಅದಕ್ಕೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಅವ್ರು ಏನೇ ಟಾರ್ಗೆಟ್ ಮಾಡಿದ್ರು ಆ ಅಧ್ಯಾಯ ಮುಗಿತು. ಈಗ ಹೊಸ ಅಧ್ಯಾಯ. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಾನೇ ಇಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಇಲ್ಲಿ ಬಂದಿದ್ದೀನಿ, ಗೆಲ್ತೀವಿ. ಅವರ ಹೆಜ್ಜೆ ಈಗ ಪಾರ್ಲಿಮೆಂಟ್ ಅಸೆಂಬ್ಲಿನೂ ಕೂಡ ಇದೇ ರೀತಿ ಬಂದಿರೋ ಎಲ್ಲ ಕಡೆ ಪ್ರಚಾರಕ್ಕೆ ಬಂದಿದ್ರು. ಸೋತ್ರು 136 ಸೀಟ್ ನಾವು ಗೆದ್ದು. ಇಲ್ಲೂ ಕೂಡ 20ಕ್ಕೂ ಹೆಚ್ಚು ಸೀಟನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ. ಖಂಡಿತ ಹೇಳ್ತೀನಿ, 20ಕ್ಕೂ ಹೆಚ್ಚು ಬರ್ತದೆ ಅಂತ ಹೇಳಿದ್ರಿ. ಈಗ ನಾನು ಬರ್ತೀನಿ, ಎಲ್ಲ ಕಡೆನೂ ನಮ್ಮ ಹಳೆ ಭಾಗದಲ್ಲ ಮುಗಿಸ್ಕೊಂಡು ಇಲ್ಲಿ ಕೊಡ್ತೀನಿ. ಬಂದ್ಮೇಲೆ ನಿಮ್ಮ ನಂಬರ್ ಬಿಜೆಪಿ ಟಾರ್ಗೆಟ್ 28 ಅಂತ ಹೇಳಿ. ಬಿಜೆಪಿ ಟಾರ್ಗೆಟ್ 28 ಅಂತ ಕೊಟ್ಟಿದ್ದಾರೆ. ಅವ್ರದ್ದು ಟಾರ್ಗೆಟ್ 543 ಅವ್ರ ಟಾರ್ಗೆಟ್. ಅವ್ರ ಟಾರ್ಗೆಟ್ 500 ಇದೇ ಇರ್ತದೆ.
ಟಾರ್ಗೆಟ್ ಇರೋರು ಯಾಕೆ 10 ಜನ ಕ್ಯಾಂಡಿಡೇಟ್ 14 ಜನ ಕ್ಯಾಂಡಿಡೇಟ್ನ ಚೇಂಜ್ ಮಾಡ್ತಾ ಇದ್ರು? ಆ ಮಕ್ಕಳುಗಳು ಅವ್ರಿಗೆ ಓಟ್ ಇಲ್ಲ, ಅವ್ರು ಸೋಲ್ತಾರೆ ಅನ್ನೋ ದೃಷ್ಟಿಯಿಂದನೇ ಇವತ್ತು ಎಲ್ಲ ಕ್ಯಾಂಡಿಡೇಟ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಸರ್ ಈಗ ಅದು ಇವರು ಧಾರವಾಡ ಕ್ಯಾಂಡಿಡೇಟ್ ಏನಾದ್ರು ಚೇಂಜ್ ಮಾಡ್ತಾರೆ? ನೋಡಿಯಪ್ಪ, ಆ ಸ್ವಾಮಿಗಳ ಬಗ್ಗೆ ನಮಗೆ ಗೌರವ ಇದೆ. ಈಗ ನಾವು ಒಬ್ಬ ಯೂತ್ ಕೊಟ್ಟಿದ್ದೀವಿ, ನಾನು B.Pharm ಕೊಟ್ಟಿದ್ದೀನಿ. ನಾವೇನು ಗೌರವ ಕೊಡಬೇಕು, ಹಿರಿಯರಿಗೆ ಏನು ಕೊಡಬೇಕು, ಧರ್ಮ ಪೀಠಗಳಿಗೆ ಏನು ಗೌರವ ಕೊಡಬೇಕು, ಆ ಕೆಲಸ ನಾವು ಮಾಡ್ತೀವಿ.